ಓಕೆ ಬಾಯ್, ಆಮೇಲೆ ಮಾಡ್ತೀನಿ. ಆದ್ರೆ ನಾನು ಟೀ ಕುಡಿಯಲ್ಲ, ಟೀ ಕಾಫಿ ಏನು ಕುಡಿಯಲ್ಲ. ಅದೇ ನಿಮ್ಮ ಮನೇಲಿ ಮಾತ್ರ ಕುಡಿತೀವಿ. ನೀವೇನು ಕೊಟ್ಟರು ನಾನು ಯಾವತ್ತೂ ಏನು ಬೇಡ ಅನ್ನಲ್ಲ. ನಾನು ನೋಡ್ದೆ ವಿಡಿಯೋನಲ್ಲಿ ಇವೆರಡು ಗುಣ ಜಾಸ್ತಿ ಎದ್ದು ಕಾಣ್ತಿತ್ತು. ಇದಾಗಿದೆ ಸಿಕ್ಕಾಪಟ್ಟೆ, ಬಾಡಿ ಹೀಟ್ ಆಗಿದೆ. ಆಮೇಲೆ ಅದೇ ಹೇಳಿದ್ನಲ್ಲ, ಒನ್ ಟೈಮ್ ಟ್ರೀಟ್ಮೆಂಟ್. ಕೆಲಸ ಜಾಸ್ತಿ. ಈಗ ನೋಡಿ ನಾನು ಮುಟ್ಟೋ ತನಕ ಯಾರು ಮನೇಲೇನೋ ಅಮ್ಮ ಅಡುಗೆ ಮನೇದು ಮಾಡ್ಕೋತಾರೆ, ಇನ್ನು ಬಾಕಿದ್ ಬಿಟ್ರೆ ಏನು ಮಾಡೋದು ಎಲ್ಲ ನಾನೇ ಮಾಡಬೇಕು. ಗೊತ್ತಕ್ಕ, ಕೆಲಸ ಜಾಸ್ತಿ ನಿಮಗೆ. ಕೆಲಸ ಜಾಸ್ತಿ, ಬಟ್ಟೆ ಎತ್ತಿಕ್ಬೇಕು, ಮಡ್ಚಬೇಕು, ಇಲ್ಲಿ ನೋಡಬೇಕು, ಫೋನ್ ನೋಡಬೇಕು, ಅದು ನೋಡಬೇಕು. ಟೀ ಚೆನ್ನಾಗಿ, ಅಮ್ಮ ಚೆನ್ನಾಗಿ ಮಾಡ್ತಾರೆ ಟೀ. ಅದಕ್ಕೆ 20 ಸಲ ಕುಡಿಯೋದು ನಾನು. ಅದಕ್ಕೆ ನೀವು ಟೀ ಕುಡಿದು ಕುಡ್ದೇ ಹಿಂಗೆ ವೀಕ್ ಆಗಿರೋದು. ಅಕ್ಕ ನಮ್ಮ ಮನೆಗೆ ನಾನೇ ಮನೆಗೆ ಬರ್ತೇನೆ. ಅವ್ರು ಯಾವಾಗ ಕರ್ಸ್ಕೊತಾರೆ ಹೇಳ್ತಾರೆ, ಅವ್ರಿಗೆ ಅವರ ಇದು ಸಿಗ್ಬೇಕಲ್ಲ, ಅವ್ರು ಯಾವತ್ತು ಹೋಗೋಂತ ಹೇಳಿರ್ತಾರೆ ಅವತ್ತು ಬಂದ್ಬಿಡ್ತೀನಿ. ಇಲ್ಲ ಬರ್ತೀನಿ, ಯಾವಾಗ ಹತ್ರನೂ ಮಿಸ್ ಮಾಡಲ್ಲ, ಬರ್ತೀನಿ. ಅಕ್ಕ ನಂಗೆ ಖುಷಿ ಆಯ್ತು ವಿಚಾರ ಅಂತ ನೀವು ಮಾತು ಉಳಿಸ್ಕೊಂತೀರ. ನಂಗೆ ತುಂಬ ಇಷ್ಟ ಮಾತು ಉಳಿಸ್ಕೊಳ್ಳೋರು ಕಂಡ್ರೆ. ಮಾತು ಕೊಡಬಾರ್ದಕ್ಕ, ಕೊಟ್ಟರೆ ಉಳಿಸ್ಕೊಬೇಕು. ಹೌದು, ಅದ್ರಲ್ಲಿ ನೀವು ಎತ್ತಿದ ಕೈ ನಂಗೆ ಗೊತ್ತಾಗೋಯ್ತು. ಏನಂದರೆ ಒಂದು ನಂಬಿಕೆ ಇಟ್ಕೊಂಡಿರ್ತೀರ. ಇವಾಗ ನಿಮ್ಮ ನಂಬಿಕೆ, ಈಗ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀರಾ. ನಾನು ನಿಮ್ಮ ಹತ್ರ ದುಡ್ಡು ಕೇಳ್ತೀನಿ, ನೀವು ಕೊಡ್ತೀರಾ, ಹಿಂದೆ ಮುಂದೆ ಯೋಚನೆ ಮಾಡಿದೆ. ಅದನ್ನು ನಾನು ವಾಪಸ್ ಕೊಡ್ಬೇಕಾದ್ರೆ ಉಳಿಸ್ಕೋಬೇಕು. ಅದನ್ನು ಕೊಡದೇ ಇದ್ದಾಗ ನೀವೇನು ಮಾಡ್ತೀರಾ, ಸರಿ ಬೇಡ ಬಿಡು ಅಂದಾಗ ಎಲ್ಲೋ ಒಂದು ಕಡೆ ಓಯಮ್ಮ ಸರಿ ಇಲ್ಲ ಅನ್ನೋದು ಬರುತ್ತೆ. ಸುಮ್ಮನೆ ವಿಡಿಯೋದಲ್ಲಿ ಅಷ್ಟೇ ಹೇಳ್ಕೊಳ್ಳೋದು, ಬ್ಯಾಕ್ ಸೈಡಲ್ಲಿ ಏನೂ ಇಲ್ಲ ಅಮ್ಮಂದು ಅನ್ನೋದು ಬರುತ್ತೆ. ನಾವು ವಿಡಿಯೋ ಮುಂದೆ ಹೆಂಗಿರ್ತೀವೋ ವಿಡಿಯೋ ಹಿಂದೆನು ಬ್ಯಾಕ್ ಸೈಡಲ್ಲೂ ಹಂಗೆ ಇರಬೇಕು. ನ್ಯಾಯ ನೀತಿ. ನಾನು ನೋಡ್ತಾ ಇದ್ದೀನಿ, ನಾನು ಸುಮಾರು ವರ್ಷದಲ್ಲಿ ಫಾಲೋ ಮಾಡ್ಕೊಂಡ್ಬರ್ತೀನಿ. ಬಟ್ ನಿಮ್ಮ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತೇನೋ. 1 ವರ್ಷದಲ್ಲಿ ಬರ್ತಾ ಇದ್ನಲ್ಲ, ಒಂದಿಷ್ಟನೂ ನಿಮ್ಮ ಬಗ್ಗೆ ನನಗೆ ಯಾವತ್ತೂ ನೆಗೆಟಿವ್ ನನ್ನ ತಲೆಗೆ ಬಂದೇ ಇಲ್ಲ ಬಿಡಿಯಕ್ಕ. ನಾನು ನಿಮ್ಮನ್ನ ಫ್ರೆಂಡ್ ಅಂತ ತಿಳ್ಕೊಂಡಿರ್ತಾನೆ ನೆಗೆಟಿವ್ ಬರೋಕ್ಕೆ. ನಾನು ಫ್ರೆಂಡ್ ಅಂತ ತಿಳ್ಕೊಂಡೇ ಇಲ್ಲ. ಅಂದ್ರೆ ಏನಂದ್ರೆ ಇವಾಗ ನಾವು ನೀವು ತುಂಬಾ ವರ್ಷದಿಂದನೂ ನಾವು ಕನೆಕ್ಟ್ ಇದ್ದೀವಿ. ಅಂದರೆ 1 ವರ್ಷದಿಂದ ಸ್ವಲ್ಪ ಬಾಂಡಿಂಗ್ ಹತ್ರ ಆಗಿದೆ. ಅಲ್ಲಿಗೇನೋ ನೀವು ಫೋನ್ ಮಾಡಿದಾಗ ನಿಮ್ಗೇನಾದರೂ ಸುಮ್ಮನೆ ನಾನು ಮಾಡೋಕ್ಕೆ ಹೋಗಲ್ಲ ನಿಮಗೆ ಫೋನ್. ಹೌದು, ನೀವು ಅವತ್ತು ನಂಗೆ ಫೋನ್ ಮಾಡಿ, ಅದು ತುಂಬ ಹತ್ರ ಇರೋರಿಗೆ ಆ ಥರ ಎಲ್ಲ ಫೀಲಿಂಗ್ ಬರೋದು. ನೀವು ಹತ್ರ ಯಾಕೆ ಹಾಕ್ತೀರಾ, ನಂಗೆ ನಿಜ ಖುಷಿ. ನಾನು ಯಾರು ಹತ್ರ ಕೇಳಿಲ್ಲ ಅಕ್ಕ, ಏನಕ್ಕೆ ನೀವು ಹತ್ರ ಫೀಲಿಂಗ್ ಸ್ಟೇಟಸ್ ಹಾಕ್ತೀರಾ, ಏನು ನಿಮ್ದು ಕತೆ ಯಾರು ಕೇಳಿಲ್ಲ. ನೀವು ಎಷ್ಟು ಸಮಾಧಾನ ಮಾಡಿ ಹತ್ರ ಹಾಕ್ಬೇಡಿ ಅಂತ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಯಾಕಂದ್ರೆ ನೀವು ಯಾರು ನನ್ಗೆ ಕೇಳಿಲ್ಲ, ನೀವೇ ಫಸ್ಟ್ ಪರ್ಸನ್ ನಂಗೆ ಕೇಳಿದ್ದು. ಅಷ್ಟು ಕನೆಕ್ಟ್ ಆಗಿರೋದು ಕೇಳಿದ್ರಿ, ಇಲ್ಲಾಂದ್ರೆ ಕೇಳ್ತಿದ್ರ. ಅಂದ್ರೆ ಸ್ಟೇಟಸ್ ಅಲ್ಲಿ ನಾವು ಹಾಕಿದಾಗ ಖುಷಿ ವಿಷಯ ಹಾಕಿದಾಗ ನಮ್ ಸುತ್ತಮುತ್ತ ಹೆಂಗೆ ನಮ್ಗೆ ಆಗೋರು ಆಗದೆ ಇರೋರು ಜನ ಇರ್ತಾರೋ ಅದೇ ರೀತಿ ನಮ್ಮ ಸ್ಟೇಟಸ್ ಅಲ್ಲೂ ಕೂಡ ಇರ್ತಾರೆ. ನಾವು ಹಾಕೋ ಸ್ಟೇಟಸ್ ಅಲ್ಲಿ ಆಗೋರು ಇರ್ತಾರೆ, ಆಗದೆ ಇರೋರು ಇರ್ತಾರೆ. ನಿಮ್ ಫೀಲಿಂಗ್ಸ್ ಆದಾಗ ಅವ್ರು ಖುಷಿ ಆಗುತ್ತೆ, ಏನೋ ಆಗ್ಬಿಟ್ಟಿದೆ ವಿದ್ಯಾಗೆ ಇವತ್ತು ಅದಕ್ಕೆ ಅಂತಾರೆ. ಅದೇ ಖುಷಿ ವಿಷಯನ ಹಾಕಿ ಏನಿಲ್ಲ ಆರಾಮಾಗಿದ್ದಾಳ, ಅವ್ರಿಗೆ ಪ್ರಶ್ನೆ ಉಟ್ಕೊಂಡಿರುತ್ತೆ. ಅಂತವ್ರಿಗೆ ನಾವು ಆಹಾರವಾಗಬಾರ್ದು, ಸಿಗಬಾರ್ದು ನಾವು ಅವ್ರ ಕೈಗೆ. ಅದಕ್ಕೆ ಫೀಲಿಂಗ್ಸ್ ಎಲ್ಲ ಹಾಕ್ಲೇಬಾರ್ದು. ನಾನು ಇವಾಗ ಒಂದು ವಿಡಿಯೋ ಮಾಡ್ತೀನಿ ಅಂದರೆ ಅದೊಂದು ನಟನೆ ಅಷ್ಟೇ. ನಾನು ರೀಲ್ಸ್ ಮಾಡ್ತೀನಿ, ಅದ್ರ ತಕ್ಕನಾಗ ಒಂದು ವಿಡಿಯೋ ಮಾಡ್ತೀನಿ. ನನ್ನ ಜೀವನದಲ್ಲಿ ಇವಾಗ ಕೆಲವರೇನು ಇವ್ರ ಫ್ಯಾಮಿಲಿದು ಹಿಂಗೆ ಆಗಿದೆಯೇನು, ಅಯ್ಯೋ ನಮ್ಮ ಗಂಡನೇ ಹೆಚ್ಚು, ನಮ್ಮ ಗಂಡನೇ ಪ್ರೀತಿ, ಅಯ್ಯೋ ಅವ್ರ ಗಂಡನ ಅವ್ರು ಉಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಅಂದರೆ ಬೇರೆಯವ್ರ ವಿಡಿಯೋ ಹಾಕಿದಾಗ ಅವ್ರ ಗಂಡನ ಯೋಗ್ಯತೆ ಅವ್ರಿಗೆ ಗೊತ್ತಾಗಿದೆ ಅಲ್ವಾ. ಈಗ ನಾನು ಹಾಕಿದ್ರಿಂದ ನಾನು ವಿಡಿಯೋ ಹಾಕಿದೆ, ನಾನು ಸುಮಾರು ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿದಾಗ ನಾನು ವಿಡಿಯೋ ಹಾಕಿದ ಮೇಲೆ ಅವ್ರ ಗಂಡನ ಅವ್ರು ಹೊಗ್ಳುಕೋತಾ ಇದ್ದಾರೆ. ಅದಕ್ಕೆ ಮುಂಚೆ ಎಲ್ಲೋಗಿತ್ತು, ನಾನು ವಿಡಿಯೋ ಹಾಕೋವರ್ಗು ಅವ್ರಿಗೇನು ಅನ್ಸಿರ್ಲಿಲ್ವೇನೋ. ಸೌಮ್ಯಶ್ರೀ ಅಂದ್ರೆ ಒಂದು ಮಾಡೆಲ್. ಯಾಕೆ ನೀವು ಹೀಗೆ ಇರಿ ಅಕ್ಕ, ಎಲ್ಲರೂ ನಿಮ್ಮಿಂದ ಮೋಟಿವೇಟ್ ಆಗಲಿ. ನೀವು ಹೀಗೆ ಇರಿ, ನೀವು ಹಾಗೆ ಇರಬೇಕು, ನಮ್ಗೆ ನೋಡಕ್ ಚಂದ ಅಷ್ಟೇ. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜ್ ಓಪನ್ ಮಾಡಿ 3 months ಆಯ್ತು. 3 months ಅಲ್ಲಿ ಫಸ್ಟ್ ಡೇ ನಾನು ಸ್ಯಾರಿನ ತಗೊಂಡ್ ಬಂದಾಗ ಯಾರು ಕೂಡ ನನ್ನ ಹತ್ರ ಸ್ಯಾರೀಸ್ನ ಪರ್ಚೇಸ್ ಮಾಡಿರ್ಲಿಲ್ಲ. ತಂದು ಹಿಂಗಾಯ್ತಲ್ಲ ಅಂತ ಅವತ್ತಿನ ದಿನನೇ ನಾನು ಬೇಜಾರಲ್ಲಿದ್ದಾಗ ನೈಟ್ 12 ಗಂಟೆಲಿ ಇವರು ನನಗೆ ಫಸ್ಟ್ ಮೆಸೇಜ್ ಹಾಕಿದ್ರು, ಅಕ್ಕ ನೀವು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕರೆಕ್ಟಾಗಿ ಒಂದು ಸ್ಯಾರಿನ ಅವರು ಪರ್ಚೇಸ್ ಮಾಡಿದ್ರು. ಅವ್ರು ಮಾಡಿದ ತಕ್ಷಣ ಮಧ್ಯರಾತ್ರಿಲೇ ನನಗೆ ಸಿಕ್ಕಾಬಟ್ಟೆ ಬಿಸ್ನೆಸ್ ಬಂತು. ಫಸ್ಟ್ ಇವ್ರ ಸ್ಯಾರಿನ ತಗೊಂಡ್ಮೇಲೆನೆ ನನಗೆ ಸಿಕ್ಕಾಬಟ್ಟೆ ಬಿಸ್ನೆಸ್ ಬಂತು. ಇವರು ಒಂಥರ ರಾಯರ ಮಗಳು ಫಸ್ಟ್. ಏನು 2 ಸೆಲೆಕ್ಟ್ ಮಾಡಿಟ್ಕೊಂಡು ಚೆನ್ನಾಗಿದೆ. ಹೌದಾ? ಸರಿ.
ಸ್ಯಾರಿ ಚೆನ್ನಾಗಿದೆ. ಫಸ್ಟ್ ಬಿಸ್ನೆಸ್ ಕೊಟ್ಟವ್ರು ಇವ್ರಿಗೆ ಒಳ್ಳೇದಾಗ್ಲಿ. ನಮ್ ಪೇಜ್ ಇವತ್ತು ಇಷ್ಟು ಚೆನ್ನಾಗಿ ನಡೀತಿದೆ ಅಂದ್ರೆ ನಾನ್ ಪೂಜೆ ಮಾಡಕ್ ನೀವೇ ಕಾರಣ ಅಕ್ಕ. ನಿಮ್ಗೂ ಒಳ್ಳೇದಾಗ್ಬೇಕಕ್ಕ. ನನ್ಗೂ ನೀವ್ ಒಳ್ಳೇದಾಗ್ಲಿ. ಚೆನ್ನಾಗಿದೆ, ನಾವು ಚೆನ್ನಾಗಿದ್ದಂಗೆ. ಹ್ಮ್. ನೀವು ಚೆನ್ನಾಗಿರ್ಬೇಕು. ಫಸ್ಟ್ ಪೇಜ್ ನಾನು ಓಪನ್ ಮಾಡಿದಾಗ ಫಸ್ಟ್ ಸ್ಯಾರಿ ಪರ್ಚೇಸ್ ಮಾಡಿದವ್ರು ಇವ್ರು ಯಾವತ್ತು ಪರ್ಚೇಸ್ ಮಾಡಿದ್ರು ಅವತ್ತಿಂದ ಇದುವರೆಗೂ ಯಾವತ್ತು ಇಲ್ಲ ಅನ್ನಂಗಿಲ್ಲ. ಹೊಟ್ಟೆ ತುಂಬಾ ರಾಯರು ಊಟನ ಕೊಡ್ತಿದ್ದಾರೆ ನೋಡಿ. ಎತ್ಕೊಂಡ್ರು. ಎಲ್ಲೋಯ್ತಾ ಇದ್ದೀರಾ ಎತ್ಕೊಂಡು? ಅಲ್ಲ ಇದೆಲ್ಲ ಯಾರು ಮಾಡ್ತಾರೆ? ಇದೆಲ್ಲ ನೋಡಿ ಹಿಂಗೆ ಬಿಟ್ಟು ಹೋಗ್ಬಿಟ್ರೆ ಇದಿಷ್ಟು ಎತ್ಕೊಳ್ಳ. ಈಗ ಯಾರ್ಯಾರಿಗೆ ಅಂತ ಹೇಳಿ, ಯಾರ್ಯಾರಿಗೆ ಅಂತ ಹೇಳಿ. ನನ್ಗಿಷ್ಟ ಆಯ್ತು, ಆದ್ರೆ ಅವ್ರಿಗೆ ಇಷ್ಟ ಆಯ್ತು ಅಲ್ವಾ ಗೊತ್ತಿಲ್ವೇ. ನಾನ್ ಎತ್ಕೊಂಡ್ಬಿಟ್ಟು ಯಾರಿಗೆ? ನನಗ್ ಗುರು ಅಂತಾನು ಹೇಳ್ಬೋದು, ಅಕ್ಕ ಅಂತಾನು ಹೇಳ್ಬೋದು. ಅಕ್ಕಂಗಿಂತ ನನ್ಗೆ ಗುರು ಫಸ್ಟ್, ಆಮೇಲೆ ಅಕ್ಕ. ಓಕೆ ಓಕೆ. ಸರಿ. ಈಗ 3 ಸ್ಯಾರಿ ತಗೊಂಡಿದ್ದೀರಾ, ಹೇಳಿ ಯಾರ್ಯಾರಿಗೆ ಅಂತ. ಆದ್ರೆ ಒಂದೇ ಕಲರ್ ಬೇಕಿತ್ತು, ಒಂದೇ ಕಲರ್ ಇಲ್ವಲ್ಲ. ನಮಸ್ತೆ, ನಾನ್ ವಿದ್ಯಾ. ಇನ್ಮೇಲೆ ಸೌಮ್ಯಕ್ ಬದಲು ನಾನ್ ಇರ್ತೀನಿ ರಾಘವೇಂದ್ರ ಪೇಜ್ ಸ್ಯಾರೀಸ್ ಅಲ್ಲಿ. ಸ್ಟಾರ್ಟ್ ಮಾಡಕ ಮೊದ್ಲಿಂದ ಕಷ್ಟ ನನಗದು. ನಿಜ ಬರಲ್ಲಕ್ಕ ನಿಮ್ ತರ. ಪಕ್ಕದಲ್ಲಿ ಬಂದ್ಬಿಡಿ, ಇಬ್ರು ಮಾತಾಡೋಣ. ಯಾವ್ದಾದ್ರು ಓಕೆ, ಡನ್. ಹೋದ್ರು, ತಿರ್ಗಾ ಹೋದ್ರು. ಹೇಳಿಮ್ಮ ನೀವೇ. ನೀವ್ ಯಾವ್ದು ಇದ್ ಮಾಡ್ತೀರಿ? ಇಲ್ಲ ಹೇಳಿಮ್ಮ ನೀವೇ, ಇವೆರಡರಲ್ಲಿ ಯಾವ್ದು ಚೆನ್ನಾಗಿ ಹೇಳಿ. ಇಲ್ಲ ನೀವ್ ಹೇಳಿಮ್ಮ, ಇರ್ಲಿ. ಸೀರೆ ಸೆಲೆಕ್ಷನ್ ಮಾಡಕ್ ಹೋಗ್ತಿದ್ದಾರೆ. ಇದು ಗ್ರೀನ್. ಅದಕ್ಕೇನೆ ನಾನು ಇವಾಗ ಗ್ರೀನ್ ಕಲರ್ ಬಳೆ ತಂದಿದ್ದೀನಿ, ಅದಕ್ಕೂ ಇದಕ್ಕೂ ಸೂಟ್ ಮಾಡೋಡು. ಇವತ್ತು ನಮ್ಮ ಮನೆಗೆ ವಿದ್ಯಾ ಮ್ಯಾಮ್ ಬಂದಿದ್ದಾರೆ. ಅವ್ರಿಗೆ ರಾಯರು ಒಳ್ಳೇದ್ ಮಾಡ್ಲಿ. ಅಕ್ಕ ಒಂದು ಮೇಡಮ್ ಅನ್ಬೇಡಿ ಅಕ್ಕ, ಯಾಕಂದ್ರೆ ತಂಗಿ ನೀ ಪ್ರೀತಿಯಿಂದ ಖುಷಿ ಪಟ್ಬಿಡ್ತೀನಿ. ಓಕೆ ಓಕೆ ವಿದ್ಯಾ. ವಿದ್ಯಾ ಅನ್ನಿ, ತಂಗಿ ಅನ್ಬೇಡ, ಮೇಡಮ್ ಅನ್ಬೇಡಿ. ಸಾರಿ 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 ಸಾರಿ. ನಮ್ಮ ಮನೆಗ್ ಬಂದ್ರೆ ನಿಮ್ಗೆ ಟೈಮೇ ಗೊತ್ತಾಗಲ್ಲ. ಟೈಮ್ ಹೋಗ್ಬಿಡುತ್ತೆ ಬೇಗ ಬೇಗ. ನೀವ್ ಇರೋ ತರ ಬರ್ಬೇಕು, ಹಿಂಗ್ ಓಡಾಗ್ಬಾರ್ದು. ನೆಕ್ಸ್ಟ್ ಟೈಮ್ ಬಂದ್ರೆ ನಮ್ಮನೇಲೆ ನಿಮ್ಗೆ ಎಳ್ಳು ತಂದು ಕೊಡ್ಬೇಕಾಯ್ತು, ನಿಮ್ ಮಿಸ್ ಆಯ್ತು ಎಳ್ಳು. ಗುರುವಾರ ಅಕ್ಕ, ಗುರುವಾರ ರಾಯರ ದೇವಸ್ಥಾನಕ್ಕೆ ಏನೋ ಬರ್ತೀರಾ? ಗುರುವಾರ ಈ ಗುರುವಾರ ಇರಲ್ಲ ನಾನು ಊರಲ್ಲಿ. ಹೌದಾ? ಈ ಗುರುವಾರ ಇರಲ್ಲ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಾ? ಇಲ್ಲ, ತಮಿಳ್ನಾಡು ದೇವಸ್ಥಾನಕ್ಕೆ. ಇದು ಅಮ್ಮ ಪೌರ್ಣಮಿ ಅಲ್ವಾಕ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಬನ್ನಿ ಈ ಕಡೆ ನಿಂತ್ಕೊಳ್ಳಿ. ಸುಳ್ಳ ಅಕ್ಕ? ಇದು ಸುಳ್ಳ? ಇದು ಸುಳ್ಳ ಹೇಳ್ತಾರಲ್ಲ ಕೆಲವರು, ಇದು ಸುಳ್ಳ? ನಿಮ್ಗೆ ನಿಮ್ಗೆ ಅನ್ಸ್ತಾ ಸುಳ್ಳಂತ? ನೋಡಿ, ದೀಪ ಹಚ್ಚಿದ ತಕ್ಷಣ ರಾಯರು ಪ್ರಸಾದ ಕೊಟ್ರು, ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಹೇಳಿ ಏನಾಯ್ತು ಅಂತ ಇವಾಗ. ನನಗೊಂದ್ ಕ್ಷಣ ಮಾತೇ ಬರ್ತಿಲ್ಲ ಅಕ್ಕ, ಮಾತೇ ಬರ್ತಿಲ್ಲ ನನ್ಗೆ. ಹೌದಾ? ನೋಡಿ, ದೀಪ ಹಚ್ಚಿದ ತಕ್ಷಣ ಹೂವ ಕೊಟ್ರು. ರಾಯರಿದ್ದಾರೆ. ರಾಯರೇ ಇವತ್ತು ವಿದ್ಯಾ ಅವರು, ವಿದ್ಯಾ ಅಂತಾನೆ ಕರಿತೀನಿ, ವಿದ್ಯಾ ಅವರು ಅಂತೆ, ಸಾರಿ, ವಿದ್ಯಾ ಅವರು ಇವತ್ತು ನಮ್ಮ ಮನೆಗ್ ಬಂದು ಅವ್ರೇನೋ ಅನ್ಕೊಂಡಿದ್ರಂತೆ. ಅದ್ ನನಗ್ ಗೊತ್ತಿಲ್ಲ, ಅದ್ ಅವರೇ ಹೇಳ್ಬೇಕು, ನಾನ್ ಹೇಳಲ್ಲ. ಯಾಕೆಂದ್ರೆ ನಾನ್ ಹೇಳಿದ್ರೆ ಹೇಳ್ತಿದ್ದಾಳೆ ಅಂತಾರೆ. ನೀವೇ ಹೇಳಿ ರಾಯರು ಮುಂದೆ ಏನಾಯ್ತು ಅಂತ. ಮಾತಾಡಿ. ಏನಿಲ್ಲ ಹೇಳಿ, ರಾಯರ ಹತ್ರ ಮಾತಾಡ್ತಿದೀನಿ ಅಂತ ಮಾತಾಡಿ, ಏನಾಯ್ತು ಅಂತ ಹೇಳಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಒಂದು ಇಲ್ಲ, ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಇವ್ರು ಸುಮ್ನೆ ಹೂವ ಇಟ್ ಕೇಳ್ತಾರೆ, ಸುಮ್ನೆ 10 ನಿಮಿಷ ವಿಡಿಯೋ, ಅದು ಹೂವ ಬೀಳೋರ್ಗು ವಿಡಿಯೋ ಮಾಡ್ತಿರ್ತಾರೆ, ಅದೆಲ್ಲ ಹೇಳ್ತಾರೆ. ಇವಾಗ ಜಸ್ಟ್ ಅಂದ್ರೆ 1 ಸೆಕೆಂಡ್ ಅಲ್ಲಿ ನೀವು ದೀಪ ಹಚ್ತಿದ್ದಂಗೆ ಕೊಟ್ರು ರಾಯರು. ಇದು ನಾನ್ ನಿಜ ಸುಳ್ಳು ಅಂತ ಹೇಗೆ ಹೇಳಿ? ಅದೇ ಹೇಗೆ ಹೇಳಿ? ಅದು ನನ್ ಕಣ್ಣಲ್ಲಿ ನೋಡಿದೀನಿ, ಅದು ಸುಳ್ಳು ಅಂತ ಹೇಳಕ್ ಆಗತ್ತಾ? ಖಂಡಿತ ಆಗಲ್ಲ. ರಾಯರಿಗೋಸ್ಕರ ಇಷ್ಟೆಲ್ಲ ಹಣ್ಣೆಲ್ಲ ತಗೊಂಡ್ಬಂದಿದ್ದಾರೆ. ಮತ್ತೆ ಅವ್ರೇನೋ ಅನ್ಕೊಂಡಿದ್ದು ಕೆಲ್ಸ ಆಯ್ತಂತೆ. ಹಂಗಾಗಿ ನನ್ಗೂ ಕೂಡ ಅವರು ಪ್ರೀತಿಯಿಂದ ಉಡುಗೊರೆ ಕೊಡ್ತಾ ಇದ್ದಾರೆ. ನಾನು ಆದ್ರೂ ಯಾರ ಹತ್ರನೂ ನಾನು ಹಂಗೆಲ್ಲ ತಗೊಳಲ್ಲ. ಇವರು ಏಕಾಏಕಿ ಮನೆಗ್ ಬಂದು ಹಿಡ್ಕೊಂಡ್ ಕೂತವ್ರೆ. ಯಾಕೆ ನಾನು ಫೋನ್ ಇವ್ರ ಫೋನು ಕೂಡ ನಂಗೆ ಮಾಡಿಲ್ಲ, ಡೈರೆಕ್ಟ್ ಬಂದ್ರು.
ಹಿಂಗಿದೆ ಅಕ್ಕ, ಹಿಂಗಾಯ್ತು, ನಾನೇನೋ ಒಂದು ವಿಷಯದಲ್ಲಿ ಕೇಳ್ಕೊಂಡಿದ್ವಿ, ರಾಯರು ನಮ್ಗೆ ಒಳ್ಳೇದ್ ಮಾಡಿದ್ರು, ಹಂಗಾಗಿ ಇವತ್ತು ನಾನು ಬಂದು ನಿಮ್ಗೆ ಕೊಡ್ಲೇಬೇಕು ಅಂತ ಕೊಡ್ತಿದ್ದೀನಿ ಅಂತ ಹೇಳಿದ್ರು. ಅವ್ರೇನೋ ಪರ್ಸನಲಿ ಅವ್ರಿಗೆ ಒಂದು ಯಾವುದೋ ಒಂದು ವಿಷಯದಲ್ಲಿ ಒಂದು ಕೆಲಸ ಆಗ್ಬೇಕಿತ್ತು, ಒಳ್ಳೇದಾಗಿದೆ ಅವ್ರಿಗೆ. ಇನ್ನಷ್ಟು ಒಳ್ಳೇದಾಗ್ಲಿ, ನಿಮ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ನಿಮ್ಗೂ ನಿಮ್ಗೆ ಒಳ್ಳೇದಾಗ್ಲಿ. ಕಾಪಾಡ್ಲಿ ಅಂತ ರಾಯರ ಹತ್ರ ಎಷ್ಟೋ ಜನ ಬೇಡ್ಕೊಳ್ತೀನಿ. ನನ್ನಂತ ಹೆಣ್ಮಕ್ಳು ನಿಮ್ಮನ್ನ ನೋಡಿ ಪೂಜೆ ಮಾಡ್ತಾ ಇದಾರೆ. ನಿಮ್ಗೂ ಖಂಡಿತ ಒಳ್ಳೇದಾಗ್ಲಿ, ನಿಮ್ ಮನೆಯವ್ರಿಗೆ, ನಿಮ್ಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ. Thank you ಮಾತಾ. ರಾಯರಿದ್ದಾರೆ ಅಷ್ಟೇ. ರಾಯರಿದ್ದಾರೆ, ತಗೊಳ್ಳಿ ಪೂಜೆ ಮಾಡಿ. ಇದ್ ನಾನ್ ತಗೋಬೋದಾ? ಹ್ಮ್. ಸುಳ್ಳ? ಹಾ? ಇದು ಸುಳ್ಳ? ಇಲ್ಲಿ ಇದಕ್ ಕೊಟ್ಟಿದ್ದಾರೆ ನೋಡಿ. ಅದೇ ನನಗ್ ಮಾತ್ರ ಕೊಟ್ಬಿಟ್ಟು ನಿಮಗ್ ಮೋಸ ಮಾಡ್ದಂಗ ಆಗತ್ತಲ್ಲ. ನೋಡಿ, ನಾವೇನಾರ ಅವ್ರಿಗೆ ಟಚ್ ಮಾಡಿದ್ವಾ? ನೋಡಿ ಇಲ್ಲಿ ಪ್ರಸಾದ ಅಪ್ಪಣೆ ಕೊಟ್ಟಿದ್ದಾರೆ, ನೀನ್ ಈಸ್ಕೊ ಮಗಳೇ ಅಂತ. ಖುಷಿನಾ? ಸಕ್ಕತ್ತಕ್ಕ, ನಂಗೆ ಮಾತೇ ಬರ್ತಿಲ್ಲ. ಸಕ್ಕತ್ತು ನೋಡಿ, ನಾನು ಹೆಂಗೆ ಖುಷಿಯಾಗಿದ್ದೀನಿ. ರಾಯರೇ ಅವರು ತುಂಬಾ ಖುಷಿ ಪಟ್ಬಿಟ್ರು. ಅವ್ರಿಗೆ ಅವ್ರು ಅನ್ಕೊಂಡಿದ್ ಕೆಲ್ಸನೂ ಕೂಡ ಆಯ್ತು. ಜೊತೆಗೆ ಇವತ್ತು ನಮ್ಮನೆಗ್ ಬಂದು ಇವತ್ತು ನೀವು ಪ್ರಸಾದ ಕೊಡೋದನ್ನ ಅವರು ಡೈರೆಕ್ಟ್ ನೋಡಿ ಇನ್ನೂ ಖುಷಿ ಆದ್ರು. ನೋಡಿ, ನೀವು ಇಟ್ಟಿರೋ ತಟ್ಟೆ ಕರೆಕ್ಟ್ ಆಗಿ ಬಿದ್ದಿದೆ. ನಿಜ ಅಕ್ಕ, ನಿಜ, ಹೌದು. ಮಾಡಿ ಪೂಜೆ ಮಾಡಿ ರಾಯರಿಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರೇ, ವಿದ್ಯೆ ಅವ್ರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಪ್ಪ. ಪ್ರೀತಿಯಿಂದ ಉಡುಗೊರೆನ ತಂದಿದ್ದಾರೆ, ಅವ್ರ ಕೆಲಸ ಆಯ್ತು ಅಂತ ಹೇಳಿ ಇವತ್ತು ರಾಯರೇ ನಿಮ್ಗೆ ಹಣ್ಣು ಎಲ್ಲ ತಗೊಬಂದು ಒಪ್ಪಿಸ್ತಾ ಇದ್ದಾರೆ. ಆ ಮಗಳಿಗೆ ಆಶೀರ್ವಾದ ಮಾಡಪ್ಪ. ಹೌದು, ಕಣ್ಮುಂದೆ ಇವಾಗ ವಿಡಿಯೋ ನೋಡಿದ್ರೆ ಏನೋ ಗಿಮಿಕ್ ಅನ್ಬೋದು, ಬಟ್ ಇದು ಕಣ್ಮುಂದೆ ನಡೆದಿರೋದು ನನ್ ನಂಬ್ಲೇಬೇಕಿದು. ಅಲ್ಲೇ ಇದಾರೆ ರಾಯರು, ನಿಜ ಇದಾರೆ. ನಿಮ್ನೆಲ್ಲ ನೋಡ್ಕೋತಿರೋದು ಅವ್ರೇನೆ ನಮ್ಮನ್ನ ನೋಡ್ಕೋತಾ ಇರೋದು. ಅವರಿಂದ ನಾವು ಊಟ ತಿಂತಾ ಒಟ್ನಲ್ಲಿ ಅವ್ರ ಭಕ್ತರಿಗೆ ಯಾರಿಗೂ ಅವ್ರು ಮೋಸ ಮಾಡಿಲ್ಲ. ಒಂದ್ ಟೈಮ್ ಕಷ್ಟ ಕೊಟ್ರುನು ಅದನ್ನ ಇನ್ನೊಂದೇನಂದ್ರೆ ಯಾರಕ್ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೋ ಅವ್ರಿಗೆ ಮಾತ್ರ ಅಂತೀರ ಕಷ್ಟ ಬರೋದು. ಹೌದು, ಹಂಗಾಗಿ ಅವ್ರು ಕೊಟ್ಟು ನೋಡ್ತಾರೆ, ಜಾಸ್ತಿ ಮೆರೆದಾಗ ಕಿತ್ಕೊಂಡು ನೋಡ್ತಾರೆ. ಹೌದು, ನೋಡ್ತಾರೆ. ಸುಮ್ನೆ ಅಲ್ಲ, ಅವರಲ್ಲಿ ಏನ್ ಗೊತ್ತಾ ಅವ್ರು ಕೇಳೋದು, ನಿನ್ ಭಕ್ತಿಯಿಂದ ಕೈ ಮುಗಿ ಸಾಕು, ನೀನು ಹೂವು ಹಾಕು, ಆಡಂಬರದ ಪೂಜೆ ಮಾಡಂತ ಕೇಳಲ್ಲ. ನ್ಯಾಯ ನೀತಿ ಧರ್ಮ. ನನ್ನ ಮಕ್ಳಾದ್ಮೇಲೆ ನನ್ನಂತೆ ನ್ಯಾಯ ನೀತಿ ಧರ್ಮದಲ್ಲಿ ಹೋಗೋದ್ ಕಲೀರಿ ಅಂತ ಕಲ್ಸ್ಕೊಡ್ತಾರ ಹೊರ್ತು, ನನ್ನ ಮಕ್ಳಾಗಿತ್ಕೊಂಡು ಒಬ್ರು ಕೆಟ್ಟದ್ ಮಾಡು, ಒಬ್ರ ಹತ್ರ ಮೋಸ ಮಾಡು, ಅನ್ಯಾಯ ಮಾಡು, ಅವ್ರಿಗೆ ಆತರ ಕಲ್ಸಲ್ಲ. ಅವ್ರ ಮಕ್ಳಾಗ ಆರ್ಸ್ಕೊತಾರೆ ಅಂದ್ರೆ ಅವ್ರಂತೆ ನಾವು ನಡಿಬೇಕು. ಹೌದು, ಏನೋ ಗೊತ್ತಿಲ್ಲ. ನಾನು ಎಲ್ಲೇ ಹೋದ್ರು ಅಕ್ಕ, ನಂಗೆ ದುಡ್ಡು ಬೇಕು, ಆಸ್ತಿ ಬೇಕು ಅದೆಲ್ಲ ಕೇಳಲ್ಲ. 3 ಹೊತ್ತು ಊಟ, ಹಾಕೊಳಕ್ ಬಟ್ಟೆ, ನೀವ್ ಸಾಯೋವರೆಗೂ ನನ್ ಜೊತೆ ಇರ್ಬೇಕು ಅಷ್ಟೇ, ನೆಮ್ಮದಿ. ಇಲ್ಲ, ಕೊಡ್ತಾರೆ ಅದೆಲ್ಲ. ನೋಡಿ, ಇವಾಗ ಅಷ್ಟು ಸುಲಭ ಅಲ್ಲ. ನೀವು ನಮಗೆ ಈ ಕಡೆ ಕೊಡಿ ತಕ್ಷಣ ದೀಪ ಹಚ್ಚಿದ್ರಿ ತಕ್ಷಣ ಪ್ರಸಾದ ಆಯ್ತು. ಯಾಲ ಮೂಡಾತ್ಮೂರ್ ಹೇಳ್ತಾರ ಬಿಡಿಯಾಕ. ಏನು ಬುದ್ಧಿ ಇಲ್ವಲ್ಲ ಅಂತವ್ರು ಹೇಳ್ತಾರೆ. ಈಗ ನನ್ಗೆ ಗೊತ್ತಿದೆ, ಯಾಕಂದ್ರೆ ನಿಮ್ಗೆ ಅಂತ ಜೈನಗರದಲ್ಲೇ ನಿಮ್ಗೆ ಹೂವ ಪ್ರಸಾದ ಆಯ್ತು. ಅವಾಗ್ಲೇ ನಾನ್ ತಿಳ್ಕೊಂಡ್ಬಿಟ್ಟೆ ನಿಮ್ ಭಕ್ತಿ ಎಂತದ್ದು ಅಂತ. ನಾನ್ ನಂಬ್ತೀನಿ. ಅವ್ರ ಕೆಲ್ಸ ಆಗಿದ್ಕೆ ಇಷ್ಟೆಲ್ಲ ನಿಮ್ಗೆ ಅರ್ಪಿಸ್ತಾ ಇದಾರೆ, ಸ್ವೀಕರಿಸಿ. ನೀವು ಕೂಡ ಪ್ರಸಾದ, ನೀವು ಹೂವ ಇಲ್ಲ ಅಂತಿದ್ರಿ, ಅಕ್ಕ ಹೂವ ಇಲ್ಲ ಅಂತಿದ್ರಿ, ನೋಡಿ ತಟ್ಟೆಗೆ ಹೂವನೇ ಹಾಕಿ ಕೊಟ್ರು ಅವರು. ತಗೊಳ್ಳಿ, ಕೊಡಿ. ಆಮೇಲೆ ಅವರು ಕೊಡ್ತಾರೆ. ಇದು ನನ್ಗೆ ಅಕ್ಕ. ತಗೊಳ್ಳಿ, ಇಡಿಯಲ್ಲಿ. ಅದು ನಿಮ್ಗೆ ರಾಯರು ಕೊಟ್ಟಿದ್ದಾರೆ ನಿಮ್ಗೆ, ಅದಕ್ಕೆ ಅಕ್ಕ ಕೂತ್ಕೊಳ್ತೀರಾ? ಪರವಾಗಿಲ್ಲ, ನಿಂತ್ಕೊಳ್ಳೋಣ. ರಾಯರು ಮುಂದೆ ನಿಂತ್ಕೊಂಡೆ ತಗೊಳ್ಳೋಣ. ಅಕ್ಕ, ನಾನ್ ಸಾಯೋವರೆಗೂ ನಿಮ್ ಪ್ರೀತಿ ಹೀಗೆ ಇರ್ಲಿ ಅಕ್ಕ. ಖಂಡಿತ. ಇದು ಯಾವತ್ತು ಬೇಕಾದ್ರೆ ನಾನ್ ನಿಮ್ ಹತ್ರ ಯಾವತ್ತು ಜಗಳನೂ ಆಡಲ್ಲ, ನಾನು ದ್ವೇಷನೂ ಕಟ್ಕೊಳಲ್ಲ. ಒಟ್ಟು ಸಾಯೋವರೆಗೂ ನಿಮ್ ಪ್ರೀತಿ ಕೊಟ್ರೆ ಸಾಕು, ನನಗೆ ಇನ್ನೇನು ಕೇಳಲ್ಲ. ನಾನ್ ಅಕ್ಕ ಅಂತಾನೆ ಮನ್ಸಿಂದ ಕರೀದಿರೋದು, ಬೇರೆ ತರ. ಅದಕ್ಕೆ ನನ್ ಫ್ರೆಂಡ್ ಗಿಂಟ್ ಅಂತ ಏನು ಹೇಳ್ತಿಲ್ಲ. ನೆಕ್ಸ್ಟ್ ಬಂದಾಗ ಕುಂಕುಮ ಎಲ್ಲ ಇಟ್ಕೊಬರ್ಬೇಕು. ನನ್ನಿಂದ ಸಣ್ಣ ಹುಡುಗರೇ ಅಷ್ಟೇ ಅಕ್ಕ. ಇದೇ ದೊಡ್ಡದು ನನ್ಗೆ. ಇಲ್ಲ, ನಿಜವಾಗ್ಲೂ ದೊಡ್ಡದು. ಬಾರಾಯ್ರೆ, ಆಶೀರ್ವಾದ ಮಾಡಿ.
ನಿಮ್ಗೆ ಏನ್ ಇದು ಬೇಕು? ಏನಪ್ಪ ಅದ್ರದ್ದು ಅಮೌಂಟ್ ಹೇಳಿ. ಇರ್ಲಿ ಆಮೇಲೆ ಹೇಳೋಣ. ಅಲ್ಲ ಬನ್ನಿ ಇಲ್ಲಿ. ಇಲ್ಲಿ ಹೇಳಿ ಇವಾಗ. ಇಲ್ಲ ಬನ್ನಿ. ಡ್ರೆಸ್ ಸೈಜ್ ಹೇಳಿ. ಬನ್ನಿ ಇಲ್ಲಿ ಅಕ್ಕ. ಇರ್ಲಿ ಅಲ್ಲಿ ನೋಡ್ತೀರಾ 2XL ಅಕ್ಕ ಬನ್ನಿ ಅಕ್ಕ ಇಲ್ಲಿ. ಹಾ ಅಲ್ಲ ಒಂದ್ ನಿಮಿಷ ಬನ್ನಿ ಇಲ್ಲಿ ನಾ ಹೇಳ್ತೀನಿ ಅಕ್ಕ ಬನ್ನಿ ಇಲ್ಲಿ ಅಕ್ಕ. ಇರಿ ನೋಡ್ಕೊಡ್ತೀನಿ, ನಾನೇ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಇದಿರ್ಲಿ ಅಂದ್ರೆ ನನಗೆ ಅದಿರ್ಲಿ ಅದೊಂದು. XXL ಆಗುತ್ತಲ್ಲ? ಕೊಡ್ಲೇಬೇಕಕ್ಕ ಈಗ ನೀವು? ಹಾ ಹೌದಾ? ಒಟ್ನಲ್ಲಿ ಬರೀ ಕೈಯಲ್ಲಿ ನೀವು ಕಳ್ಸಂಗಿಲ್ಲ ಅಲ್ವಾ ನನ್ನ? ಬೇಜಾರ್ ಮಾಡ್ಕೊತಾರ ರಾಯರ ಮೇಲೆ. ಹಾ ನಾನ್ ಬೇಜಾರ್ ಮಾಡ್ಕೊಳಲ್ಲ, ರಾಯರೇ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಅದ್ ನೋಡುದ್ ನನ್ ಪಾಪ. ಇನ್ನಷ್ಟೇ ಬರ್ಬೇಕಾದ್ರೆ ಏನ್ ತಿನ್ನತಕ್ಕ ಅದು? ಅದು ಇದಷ್ಟು ನೋಡಿ, ಕೈಗೆ ಹಾಕಿ ನೋಡಿ, ಜಸ್ಟ್ ನೋಡಿ ಇದಾಗುತ್ತೆ. ಆಗಲ್ವಾ? ಆಗುತ್ತಾ? ಖುಷಿ ಆಯ್ತು ನನಗೆ. ನಿಮ್ ಕೈಯಿಂದ ನಾನು ಏನ್ ತಗೊಂಡು ನನ್ನ ತಿನ್ನ ಅಂತಾನೆ. ಹೌದಾ? ಯಾವಾಗಲೂ ನನ್ನ ಹತ್ರ ಖುಷಿಯಾಗಿ ಚೆನ್ನಾಗಿದೆ. ಥ್ಯಾಂಕ್ ಯು ತುಂಬ ನನಗೆ ಕೋಟಿ ಬೆಲೆ ಬಾಳುತ್ತಿದ್ದು ಈ ಹುಡುಗೋದು ನಿಮಗೆ. ನಿಮ್ಮ ಕಡೆಯಿಂದ ನಾನು ತಗೋತಿದ್ದೀನಿ ಅಂದ್ರೆ ಅದೇ ಒಂದು ನನಗೆ ಪುಣ್ಯ ಅಂತ ನಿಜ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೊಟ್ರಾ? ಖುಷಿನಾ? ನೋಡಿದ್ರಾ? ಎದಳಿ ಮೊಡ್ಲು ತುಂಬಿದ್ರ ರಾಯರು? ರಾಯರಿದ್ದಾರೆ ನಮ್ಮ ಮನೆಯಲ್ಲಿ, ರಾಯರಿದ್ದಾರೆ. ನನ್ನಪ್ಪ ನೋಡಿ, ನೀವು ಸೆರಗು ಒಡ್ಡದ್ಮೇಲೆ ಮೊಡ್ಲು ತುಂಬಿ ಅಂದೇಟ್ಗೆ ತುಂಬಿಕೊಟ್ರು. ಅಳಬೇಡಿ, ಯಾಕೆ ಅಳ್ತಿದ್ದೀರಾ? ಯಾಕಷ್ಟು ನಿಧಾನ ಮಾಡಿದಾರೆ ಗೊತ್ತಾ? ಎಲ್ಲೋ ಏನೋ ಒಂದು ತಡೆ ಇರ್ಬೋದು, ಅದನ್ನ ತಪ್ಸಕ್ಕೆ ಅಂತಾನೆ ಅವ್ರು ನಿಮ್ಮನ್ನ ಇಲ್ಲಿಸ್ಕೊಂಡಿರೋ ಅಷ್ಟೇ. ನಾವು ತಿಳ್ಕೊಬೇಕಾದ್ರೂ ಇದೆ, ಯಾಕೆ ಅವ್ರು ಇಷ್ಟೊತ್ತವರೆಗೂ ಕೊಟ್ಟಿಲ್ಲ? ನೀವು ಅವಾಗಿಂದ ಹೋಗ್ಬೇಕು ಅಂತಿದ್ದೀರಾ, ಆದ್ರೆ ಅವ್ರು ಬಿಟ್ಕೊಡ್ತಾ ಇಲ್ಲ. ಇದ್ ಹೆಂಗಕ್ಕ ನಾನ್ ಸುಳ್ಳು ಅಂದ್ಲಿ? ಹೇಳಿ, ನಿಂಗ್ ಸುಳ್ಳು ಅಂದ್ಲಿ, ನಿಮ್ ಬಗ್ಗೆ ಏನೇನೋ ಅಂತಾರೆ, ಅದೆಲ್ಲ ಹೆಂಗ್ ನಾನ್ ನಂಬ್ಲಿ? ನೋಡಿ, ನಾವು ಸುಳ್ಳು ಹೇಳೋದು, ನಿಜ ಹೇಳ್ತೀವಿ, ಸುಳ್ಳು ಹೇಳ್ತೀವಿ ಅನ್ನೋದು ನಾನು ಅಷ್ಟ್ ಬೇಗ ಆಡಲ್ಲ ಅಕ್ಕ, ನಂಗೆ ಅಳು ಬರಲ್ಲ ಅಷ್ಟ್ ಬೇಗ. ನೀವು ನೋಡಿರ್ಬೋದು ನಾನು ಅಷ್ಟ್ ಬೇಗ ಆಡಲ್ಲ. ಇವತ್ ನಿಜ ನಂಗೆ ಖುಷಿ ಆಯ್ತು ಅಕ್ಕ. ನೋಡಿದ್ರ ರಾಯರ ಹತ್ರ ಈಸ್ಕೊಂಡ್ರ? ಇಷ್ಟು ಸುಲಭ ಕೂಡ. ಅಯ್ಯೋ ನನ್ ಕಾಲ್ಗೆ ಕೇಳ್ತೀರಾ? ರಾಯರು ಇಲ್ಲಿದ್ದಾರಲ್ಲ.
ನೀವ್ ಅನ್ಕೊಂಡಿದ್ದಿಲ್ಲಲ್ಲ ನಿಜ ನಾನು ಅದನ್ನೇ ನೋಡ್ತಿದ್ದೆ ಅಕ್ಕ, ಕೊಟ್ಬಿಡ್ಲಿ ಅಂತ. ಒಳ್ಳೇದಾಯ್ತು. ಥ್ಯಾಂಕ್ ಯು ಅಕ್ಕ. ಅಳಬೇಡಿ, ರಾಯರಿದ್ದಾರೆ. ಖಂಡಿತ ಅಕ್ಕ, ಹಾ ಖಂಡಿತ ಖುಷಿ ಆಯ್ತು ನಿಂಗೆ. ನೋಡಿ ಇವಾಗ ನಾನ್ ಹೇಳೋದು ಅದೇ ಹೂವ ಕೊಡ್ಬೇಕು ಅಂತ ಏನಿಲ್ಲ. ನೀ ಕೇಳ್ತಾರೆ, ಎಲ್ಲಾರು ಹೇಳ್ತಾರೆ ಏನ್ ಅದೇ ಹೂವನ ನೀನ್ ತುದಿಲಿ ಇಟ್ಬಿಟ್ಟು ಬಿಡಿಸ್ತೀಯ ಅಂತ. ನೀವು ಇದ್ದೀರಾ ನನ್ ತುದಿಲಿ ಇಟ್ನ, ನಮ್ಗೆ ಏನ್ ಬೇಕು ಅದ್ ಕೊಡಿ ಅಂತ ಕೇಳ್ತೀವಿ. ನನಗೇನ್ ನಮ್ಮ ಮನ್ಸು ಶುದ್ಧವಾಗಿದ್ರೆ ಖಂಡಿತ ಕೊಡ್ತಾರೆ. ಈಗ ನೋಡಿ ನಿಮಗ್ ಬೇಕು ಮಡ್ಲು ತುಂಬ ಕಳ್ಸಪ್ಪ ಅಂದೆ, ಅಲ್ಲೇವರೆಗೂ ಕೊಟ್ಟಿರ್ಲಿಲ್ಲ. ಮಡ್ಲು ತುಂಬಪ್ಪ ಅಂತ ನೀವು ಸೇರಿ ಕೊಟ್ಟಿದ ತಕ್ಷಣ ಕೊಟ್ರು. ನಿಜ ಅವ್ರಿದ್ದಾರೆ.